ಪ್ರೀತಿ ಅಂದರೆ ಬೆಳಿಗ್ಗೆ ಬಂದ ತಕ್ಷಣ ಒಂದೇ ಉಸಿರಲ್ಲಿ ಓದಿ ಆಮೇಲೆ ಮೂಲೆಗೆ ಎಸೆಯೋ ನ್ಯೂಸ್ ಪೇಪರ್ ಅಲ್ಲ. ಕಾಲೇಜಲ್ಲಿ ಓದಬೇಕಾದ್ರೆ ಸೈನ್ಸ್ ಇಲ್ಲ ಅಂದರೆ ಕಾಮರ್ಸು, ಕಾಮರ್ಸ್ ಇಲ್ಲ ಅಂದರೆ ಆರ್ಟ್ಸು ಅಂತ ಆಪ್ಷನ್ಸ್ ಇರುತ್ತೆ. ಆದರೆ ಪ್ರೀತಿ ವಿಷಯದಲ್ಲಿ ಇವನಿಲ್ಲ ಅಂದರೆ ಇನ್ನೊಬ್ಬ ಅಂತ ಆಪ್ಷನ್ಸ್ ಇಟ್ಕೋಬಾರ್ದು. ನನ್ನ ಗಂಡ ಇವನೇ ಆಗೋವನು ಅಂತ ಡಿಸೈಡ್ ಮಾಡಿಕೊಂಡೆ ಲವ್ ಮಾಡಬೇಕು. ಯಾವುದೇ ಯಂತ್ರ ರಿಪೇರಿಗೆ ಬಂದರೂ ಅದು ಮತ್ತೆ ಯಾವಾಗ ರಿಪೇರಿಗೆ ಬರುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಜೀವನನೂ ಹಾಗೆ. ಗಂಡ ಹೆಂಡತಿ ಮಧ್ಯೆ ಜಗಳ ಬಂದರೂ ಬರ್ಬೋದು, ಆದರೆ ಸಂಶಯ ಮಾತ್ರ ಬರಬಾರ್ದು. ಅಂದ್ರೆ ನೀನು ಸಂಶಯ ಪಡ್ತಾ ಇದೀಯಾ? ನಾನು ನಿನ್ನ ಸಂಶಯ ಪಡ್ತಿಲ್ಲ, ಆದರೆ ನಾಳೆ ನಾನು ನಿನ್ನ ಸಂಶಯ ಪಡ್ತಾ ಇದ್ದೀನಿ ಅಂತ ನಿನಗನ್ಸ್ಬಾರ್ದು. ಯಾಕೆಂದರೆ ಪ್ರೀತಿಯಲ್ಲಿ ಒಂದ್ಸಲ ವ್ಯತ್ಯಾಸ ಬಂದರೆ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಪೋಲಿಯೋನೋ ಕಾಮಲೇನೋ ಬರದೇ ಇದ್ರು ಮುಂದೆ ಬರ್ಬೋದು ಅಂತ ನಾವು ವ್ಯಾಕ್ಸಿನೇಷನ್ ಮಾಡಿಸಲ್ವಾ? ಜೀವನದಲ್ಲೂ ನಾವು ಹಾಗೇ ಇದ್ದರೆ ತುಂಬ ಒಳ್ಳೆಯದು ಅಂಜಲಿ.